ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಂದು ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಮುಂಜಾನೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾದ ಶಾಸಕರು ಬೀದಿ ಬದಿ ಸಣ್ಣ ವ್ಯಾಪಾರಿಗಳಿಗೆ ಗುರುತಿನ ಚೀಟಿಗಳನ್ನು ವಿತರಿಸಿದರು. ನಂತರ ಅವರು ನಗರದ ಹೊರವಲಯದಲ್ಲಿರುವ ಸಮಾನತಾ ಸೌಧದ ಆವರಣದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಕೊರೆಸಲಾಗಿದ್ದ ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಪಂಪು ಮೋಟಾರು ಹಾಗೂ ಪೈಪುಗಳನ್ನು ವಿತರಣೆ ಮಾಡಿದರು. ನಂತರ ಅಲ್ಲಿಪುರ ರಸ್ತೆಯಿಂದ ಎಸಿಸಿ ಸಿಮೆಂಟ್ ಕಾರ್ಖಾನೆಯವರೆಗೂ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಆಮೇಲೆ ನಗರಗೆರೆ ಹೋಬಳಿಯ ದಿನ್ನೆ ಹುಣಸೇನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷ ಫರೀದ್, ನಗರಸಭೆ ಆಯುಕ್ತೆ ಡಿಎಂ ಗೀತಾ, ಮುಖಂಡರಾದ ಕೊಚುಮಲ್, ನಿರ್ದೇಶಕರಾದ ಕಾಂತರಾಜು, ಬಿವಿ ಗೋಪಿನಾಥ್, ರಾಮಚಂದ್ರ ರೆಡ್ಡಿ, ಮಹೇಂದ್ರ, ಶಿವಶಂಕರ್ ರೆಡ್ಡಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ಬೆಂಬಲಿಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸುದ್ದಿಸಾಕ್ಷಿ ನ್ಯೂಸ್, ಗೌರಿಬಿದನೂರು. ಯಾವುದೇ ಒಂದು ಗಲಾಟೆಗಳಾಗ್ಬೋದು, ಇನ್ನೊಂದಾಗ್ಬೋದು, ಯಾವುದೇ ಒಂದು ಸರ್ಕಾರಿ ಸೌಲಭ್ಯಗಳಾಗ್ಬೋದು, ಪ್ರತಿಯೊಂದು ಏನಾಯಿತು ಅಂದ್ರೆ ಅವ್ರ ಐಡೆಂಟಿಟಿ ಏನು ವ್ಯಾಪಾರ ಮಾಡಿದ್ರೆ ಒಂದು ಏನಿದೆ ಅವ್ರ ಗುರುತು ಏನಿದೆ, ಗುರುತು ಬೇಕೇ ಬೇಕು ಅಂತ ಗುರುತಿನ ಕೊಡುವಂಥ ಒಂದು ವ್ಯವಸ್ಥೆ ಆಯ್ತದೆ. 500 ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಐಡೆಂಟಿಟಿ ಕಾರ್ಡ್ ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ. ಅದೆಲ್ಲ ಗುರುತಿಸಿದ್ದಾರೆ. ಈಗ ಸಾಂಕೇತಿಕವಾಗಿ ಒತ್ತಿಗೆ ಕೊಡ್ತಾ ಇದ್ದೀವಿ. ಅದನ್ನು ತಾವೆಲ್ಲ ದಯವಿಟ್ಟು ರಿಸೀವ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಏನಾದರೂ ಒಂದು ಸರ್ಕಾರದಿಂದ ಬರೋದು, ನಗರಸಭೆಯಿಂದ ಬರೋ ಸೌಲಭ್ಯಗಳಿರ್ಬೋದು, ಸರ್ಕಾರದ ಲೋನ್ಗಳಿರ್ಬೋದು, ನಗರಸಭೆಯಿಂದ ಲೋನ್ಗಳಿರ್ಬೋದು, ಅಥವಾ ಯಾವುದೇ ಒಂದು ಆಸಕ್ತಿ ಪ್ರತಿಯೊಂದು ಕೂಡ ನಿಮ್ಗೆ ಯಾವುದಂತ ಗುರುತಿನ ಚೀಟಿ ಪ್ರಥಮವಾಗಿ ಬೇಕಾಯ್ತದೆ. ಅದನ್ನು ಮೂಲಭೂತವಾಗಿ ಆ ಗುರುತಿನ ಚೀಟಿ ಬೇಕು ಅಂತ ಗುರುತಿನ ಚೀಟಿ ಕೊಡುವಂಥ ಕೆಲಸ ಸ್ಟಾರ್ಟ್ ಆಗ್ತದೆ. ಸಾಂಕೇತಿಕವಾಗಿ ಕೊಡ್ತಾ ಇರೋದನ್ನ ತಾವೆಲ್ಲ ರಿಸೀವ್ ಮಾಡ್ಕೋಬೇಕು ಅಂತ ಕೇಳ್ಕೊಂಡು ತಾವೆಲ್ಲ ಈಗ ನಡೆಯುವಂಥ ಸಭೆಗೆ ಎಲ್ಲ ಸದಸ್ಯರು ಅಚ್ಚುಕಟ್ಟಾಗಿ ಸಭೆಯನ್ನು ನಡೆಸ್ಕೊಡಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.